ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ತುಮಕೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಡೆಗಳಿಗೆಯಲ್ಲಿ ಮುದ್ದಹನುಮೇಗೌಡ ಮನವೊಲಿಸಲು ದಿನೇಶ್ ಗುಂಡೂರಾವ್ ಈಗ ಆಗಮಿಸಿದ್ದಾರೆ. ನಾಮಪತ್ರ ವಾಪಸ್ ಪಡೆಯುವಂತೆ ಮನವೊಲಿಸಲು ದಿನೇಶ್ ಗುಂಡೂರಾವ್ ಈಗ ಮುದ್ದಹನುಮೇಗೌಡರ ಮನೆಗೆ ಆಗಮಿಸಿದ್ದಾರೆ. ಈ ಹಿಂದೆ ಮುದ್ದಹನುಮೇಗೌಡರು ದಿನೇಶ್ ಗುಂಡೂರಾವ್ ಹೇಳಿದ್ರು ಕೇಳಲಿಲ್ಲ, ಸಿದ್ದರಾಮಯ್ಯ ಅವರು ಹೇಳಿದ್ರು ಕೇಳಲಿಲ್ಲ, ಯಾರು ಹೇಳಿದ್ರು ಕೂಡ ಕೇಳಲಿಲ್ಲ. ಈಗ ಅಂತಿಮ ಹಂತದ ಪ್ರಯತ್ನವಾಗಿ ದಿನೇಶ್ ಗುಂಡೂರಾವ್ ಆಗಮಿಸ್ತಾ ಇದ್ದಾರೆ ಮುದ್ದಹನುಮೇಗೌಡರ ಮನವೊಲಿಸೋಕೆ ಅನ್ನುವಂಥ ಮಾಹಿತಿ. ಇದು ಎಷ್ಟರ ಮಟ್ಟಿಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಜೆಡಿಎಸ್ನ ಆರೋಪ ಏನು ಅಂತ ಹೇಳಿದ್ರೆ ಪ್ರಯತ್ನ ಪಡಬೇಕಾದಷ್ಟು ಪ್ರಯತ್ನ ಪಡ್ತಾ ಇಲ್ಲ ಕಾಂಗ್ರೆಸ್ ಮುಖಂಡರು, ಮುದ್ದಹನುಮೇಗೌಡರನ್ನ ಮನವೊಲಿಸ್ತಾ ಇಲ್ಲ ಅಂತ. ಆದರೆ ಇಲ್ಲಿ ದಿನೇಶ್ ಗುಂಡೂರಾವ್ ಈಗ ಮುದ್ದಹನುಮೇಗೌಡರ ಮನೆಗೆ ಆಗಮಿಸಿ ಮನವೊಲಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಕಡೆಗಳಿಗೆಯ ಪ್ರಯತ್ನ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಪ್ರಯತ್ನ ನಡೀತಾ ಇದೆ. ಈ ಪ್ರಯತ್ನ ನಿಜಕ್ಕೂ ಕೂಡ ಪರಿಣಾಮಕಾರಿಯಾಗುತ್ತಾ, ಪರಿಣಾಮ ಬೀರುತ್ತಾ ಇದು ಅಂತಿಮವಾಗಿ ಮುದ್ದಹನುಮೇಗೌಡರು ಏನು ನಿರ್ಧಾರ ಕೈಗೊಳ್ತಾರೆ ಇವೆಲ್ಲವೂ ಕೂಡ ಈಗ ನೋಡಬೇಕಾಗಿದೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಮುದ್ದಹನುಮೇಗೌಡ ನಿವಾಸ. ಮುದ್ದಹನುಮೇಗೌಡರನ್ನ ಭೇಟಿಯಾಗಿದ್ದಾರೆ ದಿನೇಶ್ ಮತ್ತು ಪರಂ, ಇಬ್ಬರು ಕೂಡ ಹೋಗಿದ್ದಾರೆ ಅಲ್ಲಿ. ದಿನೇಶ್ ಗುಂಡೂರಾವ್ ಮತ್ತು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿಲುವು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ತುಮಕೂರು ನಮ್ಮೂರು ತುಮಕೂರು ಅಂತ ಹೇಳಿ ಪರಮೇಶ್ವರ್ ಅವರು ಬಹಳ ನೊಂದಿದ್ರು ಅದನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದಕ್ಕೆ. ಅದೇಂಗೆ ಬಿಟ್ಕೊಟ್ರಿ ಅಂತ ಹೇಳಿ ಪರಮೇಶ್ವರ್ ಕೇಳಿದ್ರು. ಜೊತೆಗೆ ನನಗೆ ಗೊತ್ತಾಗ್ಲಿಲ್ಲ ಹೆಂಗೆ ಹೋಯ್ತು ಜೆಡಿಎಸ್ಗೆ ಅಂತ ಹೇಳಿ, ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಆತ ಮುದ್ದಹನುಮೇಗೌಡರ ಪರ, ಈತ ದೇವೇಗೌಡರ ಪರ, ಒಂದು ರೀತಿ ಧರ್ಮ ಸಂಕಟದಲ್ಲಿ ಸಿಲುಕಿದ್ರು ಪರಮೇಶ್ವರ್. ಈಗ ಅಂತಿಮವಾಗಿ ಅವರ ತೀರ್ಮಾನ ಕೂಡ, ಅವರ ಒಂದು ಪ್ರಯತ್ನ ಈ ನಿಟ್ಟಿನಲ್ಲಿ ಹೇಗೆ ಸಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ದಿನೇಶ್ ಗುಂಡೂರಾವ್ ಬಂದಾಗ ಮುದ್ದಹನುಮೇಗೌಡರೇ ಹೊರಗೆ ಬಂದು ಅವ್ರನ್ನ ರಿಸೀವ್ ಮಾಡಿ ಒಳಗೆ ಕರ್ಕೊಂಡು ಹೋಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ದೊಡ್ಡ ಸಂಖ್ಯೆಯಲ್ಲಿ ಮುದ್ದಹನುಮೇಗೌಡರ ಬೆಂಬಲಿಗರು ಕೂಡ ಅಲ್ಲಿ ಮನೆಯಲ್ಲಿ ಸೇರಿದ್ದಾರೆ. ತುಮಕೂರಿನಿಂದ ಎಲ್ಲ ಬಂದಿದ್ದಾರೆ ಸ್ಥಳೀಯ ಮುಖಂಡರುಗಳು, ಕಾಂಗ್ರೆಸ್ನ ಕಾರ್ಯಕರ್ತರುಗಳು, ಮುದ್ದಹನುಮೇಗೌಡರ ಅಭಿಮಾನಿಗಳು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಸಿಟ್ಟಿಂಗ್ MP ಮುದ್ದಹನುಮೇಗೌಡರು ಯಾವ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಇರೋದಿಲ್ಲ, ಬಂಡಾಯ ಸ್ಪರ್ಧೆ ಖಚಿತ ಅಂಥೇಳಿ ಅಖಾಡದಲ್ಲಿ ಅಕಟಕಟ ಅಂಥೇಳಿ ಧೂಳೆಬ್ಬಿಸ್ತಾ ಇದ್ದಾರೆ. ಈ ನಡುವೆ ಅಂತಿಮ ಹಂತದಲ್ಲಿ ಅವರ ಮನವೊಲಿಕೆ ಪ್ರಯತ್ನ ಸಾಗಿದೆ. DCM ಡಾಕ್ಟರ್ ಜಿ ಪರಮೇಶ್ವರ್, KPCC ಪ್ರೆಸಿಡೆಂಟ್ ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ಆಗಮಿಸಿ ಅಲ್ಲಿ ಈ ಪ್ರಯತ್ನವನ್ನು ನಡೆಸ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಅಂತಿಮ ಹಂತದ ಕಸರತ್ತು, ಈಗ JDSನ ನಾಯಕರುಗಳ ಆರೋಪ ಇತ್ತು ಬಂಡಾಯ ಅಭ್ಯರ್ಥಿಗಳನ್ನ ಸಮಾಧಾನ ಮಾಡಕ್ಕೆ ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಡಬೇಕಾದಷ್ಟು ಪ್ರಯತ್ನ ಪಡ್ತಾ ಇಲ್ಲ, ಬೇಕಾಬಿಟ್ಟು ಸುಮ್ಮನೆ ಏನೋ ಮಾಡ್ತಿದ್ದಾರೆ ಕಾಟಾಚಾರಕ್ಕೆ, ಅವರಿಗೂ ಕೂಡ ಬೇಕಾಗಿಲ್ಲ ಅವ್ರು ವಾಪಸ್ ಪಡೆಯೋದು ಅನ್ನೋ ರೀತಿಯಲ್ಲಿ JDS ನಾಯಕರುಗಳು ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದ್ರೆ ಈಗ ಅಂತಿಮ ಹಂತ ಬಂದ್ಬಿಟ್ಟಿದೆ, ಲಾಸ್ಟ್ ಮೂಮೆಂಟ್ ಬಂದ್ಬಿಟ್ಟಿದೆ. ಈಗ ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ ಮುದ್ದಹನುಮೇಗೌಡರ ಮನೆಗೆ, ಪರಮೇಶ್ವರ್ ಕೂಡ ಇವಾಗ ಬಂದಿದ್ದಾರೆ. ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನ ಸಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಡೀಟೇಲ್ ಸಿಗ್ತಾ ಇದೆ ಈ ಕ್ಷಣಕ್ಕೆ ಈ ಬೆಳವಣಿಗೆ ಬಗ್ಗೆ ಪ್ರಸನ್ನ? ಪ್ರಸಾದ್, ತುಮಕೂರು ಕ್ಷೇತ್ರದಿಂದ ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಮುದ್ದಹನುಮೇಗೌಡರನ್ನ ನಾಮಪತ್ರ ವಾಪಸ್ ಪಡೆಯುವಂತಹ ಒಂದು ಮನವೊಲಿಕೆ ಪ್ರಯತ್ನ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಇದೀಗ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ನಿನ್ನೆಯ ತನಕೂ ಕೂಡ ಕೇವಲ ಫೋನ್ ನ ಮೂಲಕ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನದಲ್ಲಿದ್ದಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಇವತ್ತು ಕೊನೆ ಹಂತದಲ್ಲಿ ಇದೀಗ ನೇರವಾಗಿ ಅವರನ್ನೇ ಭೇಟಿಯಾಗೋದಕ್ಕೆ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಸಂಜಯ್ ನಗರದ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಮತ್ತು ನಾಮಪತ್ರವನ್ನ ಯಾಕೆ ವಾಪಸ್ ಪಡೆಯಬೇಕು ಅನ್ನೋ ಬಗ್ಗೆ ಇದೀಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ತುಮಕೂರು ಕ್ಷೇತ್ರದಲ್ಲಿ ಬೇರೆ ಯಾರೇ JDS ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಕೂಡ ಅದು ಅಷ್ಟು ಮಹತ್ವನ ಪಡೆದುಕೊಳ್ತಿರ್ಲಿಲ್ಲ. ಇದೀಗ JDS ವರಿಷ್ಠ HD ದೇವೇಗೌಡ ಅವರೇ ಅಲ್ಲಿ ಕಣಕ್ಕಿಳಿದಿರೋದು ಮತ್ತು ಅವರ ವಿರುದ್ಧವೇ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ, ಅಂದ್ರೆ ದೋಸ್ತಿ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಮುದ್ದಹನುಮೇಗೌಡರು ಅಲ್ಲಿ ಅಖಾಡಕ್ಕಿಳಿದಿರುವಂತದ್ದು ಸಾಕಷ್ಟು ಕಾಂಗ್ರೆಸ್ ನಾಯಕರಿಗೂ ಮುಜುಗರಕ್ಕೆ ಉಂಟು ಮಾಡಿದೆ. ಹೀಗಾಗಿ ಅವರನ್ನ ನಾಮಪತ್ರವನ್ನ ವಾಪಸ್ ಪಡೆಯಲೇಬೇಕಾದಂತ ಅನಿವಾರ್ಯತೆ ಮತ್ತು ಅವರನ್ನ ಮನವೊಲಿಸಲೇಬೇಕಾದಂತಹ ಒತ್ತಡ ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲಿದೆ. ಹೀಗಾಗಿ ನಿನ್ನೆ ಸಿದ್ದರಾಮಯ್ಯನವರು ಫೋನ್ ಮೂಲಕ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಮುದ್ದಹನುಮೇಗೌಡರು ಅದಕ್ಕೆ ಯಾವುದೇ ರೀತಿಯ ಸೊಪ್ಪು ಹಾಕದೇ ಇದ್ದ ಹಿನ್ನೆಲೆಯಲ್ಲಿ ಇದೀಗ ಇವತ್ತು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ದಿನ. ಈ ಕಾರಣಕ್ಕೋಸ್ಕರ ನೇರವಾಗಿ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಅವರ ಮುದ್ದಹನುಮೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೂಡ ಮುದ್ದಹನುಮೇಗೌಡರ ಮನವೊಲಿಕೆಗೆ ಆಗಮಿಸಿದ್ದಾರೆ. ಮುಖ್ಯವಾಗಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾ ಇರೋ ಕಾರಣಕ್ಕೆ ಮತ್ತು ಕಾಂಗ್ರೆಸ್ ನಿಂದ ಈ ಮೈತ್ರಿ ಧರ್ಮದ ಉಲ್ಲಂಘನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ JDS ವರಿಷ್ಠ ದೇವೇಗೌಡರ ವಿರುದ್ಧವೇ ಕಣಕ್ಕಿಳಿಯೋದು ಒಂದು ತಪ್ಪು ಸಂದೇಶವನ್ನ ರವಾನೆ ಮಾಡಿದ ಹಾಗಾಗುತ್ತೆ. ನೀವು ನಾಮಪತ್ರವನ್ನ ವಾಪಸ್ ಪಡೀರಿ ಅನ್ನುವಂತಹ ಮನವೊಲಿಕೆಯನ್ನ ಇದೀಗ ಇಬ್ಬರು ನಾಯಕರು ಮುದ್ದಹನುಮೇಗೌಡರ ಮುಂದೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಈಗಷ್ಟೇ ಚರ್ಚೆ ಪ್ರಾರಂಭವಾಗಿದೆ. ಮುದ್ದಹನುಮೇಗೌಡರು ಇಬ್ಬರ ನಾಯಕರ ಮಾತನ್ನ ಕೇಳ್ತಾರ ಅಥವಾ ಮತ್ತೂ ಕೂಡ ಪಟ್ಟನ್ನು ಗಟ್ಟಿಯಾಗಿ ಹಿಡಿದಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಮರ್ ಪ್ರಸಾದ್, ಇಲ್ಲಿ ಪರಮೇಶ್ವರ್ ಅವರಿಗೆ ಒಂದ್ ಕಡೆ
ಆ ಕಡೆ ಹುಲಿ ಈ ಕಡೆ ದರೆ ಅನ್ನೋ ರೀತಿ ಆಗಿರಬೇಕು. ಯಾಕಂದ್ರೆ ಒಂದ್ ಕಡೆ ಅವರ ತವರೂರು, ಅವರ ಅವರ ಭದ್ರಕೋಟೆ, ಅದನ್ನ ಉಳಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಇದ್ರು. ಆದ್ರೆ JDS ಗೆ ಅದು ಹೋಗಿದೆ. ಅದನ್ನ ವಿರೋಧಿಸಂಗೂ ಇಲ್ಲ. ಯಾಕಂದ್ರೆ ಅದೇ ಮೈತ್ರಿ ಸರ್ಕಾರದಲ್ಲಿ ಅದೇ JDS ಬೆಂಬಲದೊಂದಿಗೆ ಅವರು DCM ಬೇರೆ ಆಗಿದ್ದಾರೆ. ಒಂದ್ ರೀತಿ ಅತ್ತ ದರಿ ಇತ್ತ ಪುಲಿ ಅಂತ ಅನ್ಸುತ್ತೆ ಪರಮೇಶ್ವರ್ ಪರಿಸ್ಥಿತಿ. ಖಂಡಿತ ಅಮರ್ ಪ್ರಸಾದ್, DCM ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ರೀತಿಯಲ್ಲಿ ನುಂಗಲಾರದ ಬಿಸಿ ತುಪ್ಪವಾಗಿ ಈ ಒಂದು ವಿಚಾರ ಪರಿಣಮಿಸಿದೆ. ಅಂದ್ರೆ ಒಂದು ಕಡೆ JDS ವರಿಷ್ಠ ದೇವೇಗೌಡ್ರೆ ಇಲ್ಲಿ ಅಖಾಡದಲ್ಲಿ ಇರೋದ್ರಿಂದಾಗಿ ಅವರ ಪರವಾಗಿ ಮಾತನಾಡಬೇಕಾಗುತ್ತೆ, ಅವರ ವಿರುದ್ಧವಾಗಿ ನಡೆದುಕೊಂಡ್ರೆ ಮೈತ್ರಿ ಧರ್ಮದ ಉಲ್ಲಂಘನೆ ಅನ್ನುವಂತ ಆರೋಪವನ್ನು ಎದುರಿಸಬೇಕಾಗುತ್ತೆ. ಆದ್ರೆ ತುಮಕೂರು ಹಾಲಿ ಸಂಸದರು ಇರುವಂತಹ ಕ್ಷೇತ್ರವನ್ನ ತಮ್ಮ ಕೈಯಿಂದ ತಪ್ಪಿಸಿದ್ದಾರೆ ಅನ್ನುವಂತಹ ಬೇಸರ, ಅಸಮಾಧಾನ ಮತ್ತು ಆತಂಕ ಮೂರೂ ಕೂಡ DCM ಪರಮೇಶ್ವರ್ ಅವ್ರನ್ನ ಇದುವರೆಗೂ ಬಿಡದೆ ಕಾಡ್ತಾ ಇದೆ. ಹೀಗಾಗಿ ಮುದ್ದಹನುಮೇಗೌಡರ ಪರವಾಗಿ ನಿಂತರೂ ಕೂಡ ತಪ್ಪು, ಅಥವಾ JDS ವರಿಷ್ಠ ದೇವೇಗೌಡರ ಪರವಾಗಿ ನಿಂತರೂ ಕೂಡ ತಪ್ಪು ಅನ್ನುವಂತ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಯನ್ನ DCM ಡಾಕ್ಟರ್ ಜಿ ಪರಮೇಶ್ವರ್ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಮುದ್ದಹನುಮೇಗೌಡರೆ ನಾಮಪತ್ರವನ್ನು ವಾಪಸ್ ಪಡೆಯುವ ತೀರ್ಮಾನವನ್ನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗಿನ ಸಮಾಧಾನ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನೇರವಾಗಿ ಅವರ ಸಂಜಯ್ ನಗರದ ನಿವಾಸಕ್ಕೆ ಆಗಮಿಸಿದ್ದಾರೆ. JDS ವರಿಷ್ಠ ದೇವೇಗೌಡ ಅಲ್ಲಿ ಸ್ಪರ್ಧೆ ಮಾಡದೆ ಬೇರೆ ಯಾರಾದ್ರೂ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಿದ್ರೆ ಆ ಒಂದು ವಿಚಾರವೇ ಬೇರೆ ಆಗ್ತಿತ್ತು. ಆದ್ರೆ ಸದ್ಯ ವರಿಷ್ಠರೇ ಅಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದಾಗಿ ಒಂದು ರೀತಿಯಲ್ಲಿ ಇಕ್ಕಟ್ಟು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖ ಆಗುತ್ತೆ. ತಮ್ಮ ಬೆಂಬಲಿಗರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಮುದ್ದಹನುಮೇಗೌಡರು ನಾಮಪತ್ರವನ್ನು ವಾಪಸ್ ಪಡೆದೆ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನುವಂತ ನಮ್ಮ ಪಟ್ಟನ್ನ ಹಿಡಿದು ಕೂತ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮತ್ತು JDS ನಡುವಿನ ಬಿರುಕು ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಏರಿದ್ರೂ ಕೂಡ ಆಶ್ಚರ್ಯ ಇಲ್ಲ. JDS ವರಿಷ್ಠ ದೇವೇಗೌಡರ ಗೆಲುವಿಗೆ ಒಂದು ದೊಡ್ಡ ಅಡ್ಡಿಗಾಲಾದ್ರೂ ಕೂಡ ಅದು ಆಶ್ಚರ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ಪ್ರಸನ್ನ. ಇದು ಸದ್ಯದ ತುಮಕೂರಿನ ಪರಿಸ್ಥಿತಿಯಲ್ಲಿ. ತುಮಕೂರು ಬಹಳ ಈಗ ಮಂಡ್ಯ ಜೊತೆಗೆ ಮತ್ತೊಂದು ಅತ್ಯಂತ ಗಮನ ಸೆಳೆದಿರುವಂಥ ಕ್ಷೇತ್ರ ಅಂತ ಹೇಳಿದ್ರೆ ಈ ತುಮಕೂರು ಲೋಕಸಭಾ ಕ್ಷೇತ್ರ. ಯಾಕಂದರೆ ಇಲ್ಲಿ ತಮ್ಮ ಮೊಮ್ಮಕ್ಕಳಿಗೆ ತಮ್ಮ ಭದ್ರಕೋಟೆಯನ್ನು ಬಿಟ್ಟುಕೊಟ್ಟು ತಾವು ಒಂದು ಸಂಕಷ್ಟದ ಸೀಟಿಗೆ ಬಂದು ದೇವೇಗೌಡರು ನಿಂತ್ಕೊಂಡಿದ್ದಾರೆ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಮೈತ್ರಿಕೂಟದ ನಿಯಮದ ಪ್ರಕಾರ ಅಲ್ಲಿ ಕಾಂಗ್ರೆಸ್ನಿಂದ ಬೆಂಬಲ ಸಿಗಬೇಕಾಗಿತ್ತು JDSಗೆ. ಆದರೆ ಅಲ್ಲಿ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳು ಬಂಡೆತ್ತಿದ್ದಾರೆ. ಮುದ್ದಹನುಮೇಗೌಡರು ಬಂಡೆತ್ತಿದ್ದಾರೆ, KN ರಾಜಣ್ಣ ಬಂಡೆತ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ರೀತಿ ಬಹಳ ಗೊಂದಲ ಹಾಗೂ ಒಂದು ರೀತಿ ಟಫ್ ಸಿಚುವೇಶನ್ ಈಗ ತುಮಕೂರಿನ ಮಟ್ಟಿಗೆ ನಿರ್ಮಾಣ ಆಗಿದೆ. ಈ ನಡುವೆ JDS ನಾಯಕರುಗಳು ಹೇಳ್ತಾ ಇದ್ರು ಕಾಂಗ್ರೆಸ್ ನಾಯಕರೇ ಇಲ್ಲಿ ಒಂದು ರೀತಿ ಡಬಲ್ ಗೇಮ್ ಮಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಇಲ್ಲಿ JDS ನಾಯಕರುಗಳು ಹೇಳಿಕೆಗಳನ್ನು ಕೊಟ್ಟರು, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ. ಏನು ಹೇಳಿದ್ರು ಕುಮಾರಸ್ವಾಮಿ ಅವರು? ಕಾಂಗ್ರೆಸ್ ನಾಯಕರು ಸರಿಯಾಗಿ ಅವ್ರನ್ನ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇಲ್ಲ, ಬಂಡಾಯ ಅಭ್ಯರ್ಥಿಗಳನ್ನ ಬಂಡಾಯ ಶಮನ ಮಾಡಿ ಸುಮ್ಮನಾಗಿಸುವಂತಹ ಸೀರಿಯಸ್ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿಲ್ಲ ಅನ್ನೋ ಅರ್ಥದಲ್ಲಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅದಾದರೂ ಕೂಡ ಅಂತ ಕಠಿಣವಾದ ಎಚ್ಚರಿಕೆ, ಕಠಿಣವಾದಂತಹ ಒಂದು ಸೂಚನೆಗಳು KPCCಯಿಂದ ಅಥವಾ ಹೈಕಮಾಂಡಿಂದ ಈ ಬಂಡಾಯ ಅಭ್ಯರ್ಥಿಗಳಿಗೆ ಹೋಗಿಲ್ಲ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಈಗ ಲಾಸ್ಟ್ ಮೂಮೆಂಟ್ ಬಂದ್ಬಿಟ್ಟಿದೆ ನಾಮಪತ್ರವನ್ನು ವಾಪಸ್ ಪಡೆಯೋಕ್ಕೆ. ಈಗ ಹೋಗ್ತಾ ಇದ್ದಾರೆ, KPCC ಅಧ್ಯಕ್ಷರು ಹೋಗಿದ್ದಾರೆ, DCM ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿದ್ದಾರೆ, ಮನವೊಲಿಕೆ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಅದಕ್ಕೆ ಮುದ್ದಹನುಮೇಗೌಡ ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಅವರೇನಾದರೂ ಕೂಡ ಈ ಮನವೊಲಿಕೆಗೆ ಪ್ರಯತ್ನಕ್ಕೆ ಸಮ್ಮತಿಯನ್ನು ಸೂಚಿಸ್ತಾರೆ ಅಥವಾ ಈ ಮನವೊಲಿಕೆ ಪ್ರಯತ್ನ ಕೂಡ ಕೇವಲ JDS ಕಣ್ಣರಿಸುವ ತಂತ್ರನ, ಅದು ಕೂಡ ಎಲ್ಲವೂ ಕೂಡ ಕೆಲ ಹೊತ್ತಲ್ಲಿ ಸ್ಪಷ್ಟವಾಗುತ್ತೆ. ಮುದ್ದಹನುಮೇಗೌಡರ ನಿರ್ಧಾರ, ಅಂತಿಮ ನಿರ್ಧಾರ ಹೊರಬಂದ ಬಳಿಕ ಅದೆಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ. ಒಂದು ವೇಳೆ ಮುದ್ದಹನುಮೇಗೌಡರು ಇಲ್ಲ ನಾನು ಅಭ್ಯರ್ಥಿ ಆಗೋದು ಖಚಿತ ಅಂತ ಹೇಳಿದ್ರೆ, ನಾನು ವಾಪಸ್ ಪಡೆಯಲ್ಲ ಅಂತ ಹೇಳಿದ್ರೆ, ಆಗ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಮೈತ್ರಿಕೂಟದ ನಿಯಮದ ಪ್ರಕಾರ, ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್. ಮತ್ತೊಂದು ಕಡೆ ಯಾವ ರೀತಿಯಾಗಿ ಇದು ಪರಿಣಾಮವನ್ನು ಮೈತ್ರಿಕೂಟದ ಮೇಲೆ ಬೀರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಈಗ ನಮ್ಮ ಜೊತೆಗೆ ತುಮಕೂರು ಮಾಜಿ MLA ಕಾಂಗ್ರೆಸ್ನ ರಫೀಕ್ ಅಹಮದ್ ಅವರು ಸಂಪರ್ಕದಲ್ಲಿದ್ದಾರೆ. ರಫೀಕ್ ಅಹಮದ್ ಅವರೇ, ಈಗ ಏನಾಗ್ತಿದೆ ಅಂತ ತುಮಕೂರಿನ ಕತೆ? ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂಬಂಧ ಈಗಾಗಲೇ ನಮ್ಮ ವರಿಷ್ಠರು ಮಾನ್ಯ ಮುದ್ದಹನುಮೇಗೌಡರ ಜೊತೆಗೆ ಸಮಾಲೋಚನೆ ಮಾಡಿದ್ದಾರೆ. ನಿನ್ನೆ JDSನ ಮುಖಂಡರು, MLAಗಳು ಹಾಗೂ ಸಚಿವರು ಹೋಗಿ ಅವ್ರ ಜೊತೆಗೆ ಮಾತುಕತೆ ಆಡಿದ್ದಾರೆ. ಈಗ ತಾನೇ ನಮ್ಮ KPCCಯ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಯವರು ಅವರ ಮನೆಯಲ್ಲಿ ಒಂದು ದೀರ್ಘವಾದ ಸಮಾಲೋಚನೆ, ಒಂದು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಸೊ ಮುದ್ದಹನುಮೇಗೌಡರಿಗೆ ಅನ್ಯಾಯ ಆಗಿರೋದಂತೂ ನಿಜ. ಯಾಕಂದ್ರೆ 9-10 ಕ್ಷೇತ್ರಗಳ ಪೈಕಿ 9 ಕೊಟ್ಬಿಟ್ಟು ಇವ್ರು ಕೊಟ್ಟಿಲ್ಲ, ನಾವೆಲ್ಲರೂ ಕೊಡಿ ಅಂತ ಬಹಳ ಒತ್ತಾಯ ಮಾಡಿದ್ವಿ.
ಅಂದ್ರೆ ಕೊನೆ ಗಳಿಗೆಯಲ್ಲಿ ನಮ್ಮ ಏನು ವರಿಷ್ಠರು ಹೈಕಮಾಂಡ್ ಇದೆ, ಎಐಸಿಸಿ ಇರ್ಬೋದು, ಕೆಪಿಸಿಸಿ ವರಿಷ್ಠರು ಇರ್ಬೋದು ಅಥವಾ ಜೆಡಿಎಸ್ ನ ವರಿಷ್ಠರು ಇರ್ಬೋದು, ಅವರು ಒಂದು ನಿರ್ಧಾರ ತಗೊಂಡಿದ್ದಾರೆ. ನಿರ್ಧಾರ ತಗೊಂಡು ಮಾನ್ಯ ದೇವೇಗೌಡರನ್ನ ಇಲ್ಲಿಂದ ಕಣದಲ್ಲಿ ಇಳಿಸಿದ್ದಾರೆ. ಹಾಗಾಗಿ ನಾವು ಕೂಡ ಈಗ ಮಧ್ಯಮವರ್ಗರಿಗೆ ಮನವಿ ಮಾಡ್ಕೊಳ್ತಾ ಇದೀವಿ, ನಮ್ಮೆಲ್ಲರ ಭವಿಷ್ಯಕ್ಕಾಗಿ ತಾವು ನಾಮಪತ್ರವನ್ನ ಹಿಂಪಡೆದ್ರೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ. ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿನ ಗೆಲ್ಸ್ಕೊಂಡ್ಬಂದ್ರೆ ನಮಗೆಲ್ಲರಿಗೂ ಒಂದು ಹೆಮ್ಮೆ ಇರ್ತದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ನಿಮ್ಮ ಅಭಿಪ್ರಾಯ ಆಯ್ತು. ಆದ್ರೆ ಒಂದಷ್ಟು ಜನ ಮುದ್ದಹನುಮೇಗೌಡರ ಬೆಂಬಲಿಗರಿಗೆ ಬೆಂಗಳೂರಿಗೆ ಬಂದಿದ್ದಾರೆ. ಈಗ ಅವ್ರ ಮನೆ ಹತ್ರ ಜಮಾಯಿಸಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸಿದಾಗ ಅವ್ರು ಹೇಳುವಂತದ್ದು ಯಾವ ಕಾರಣಕ್ಕೂ ಕೂಡ ವಾಪಸ್ ಪಡಿಬೇಡಿ ಅಂತ. ನಾನು ಕೂಡ ಮುದ್ದಹನುಮೇಗೌಡರ ಜೊತೆಗೆ 4 ವರ್ಷ ಜೊತೆ ನಾನು ಶಾಸಕನಾದಾಗ ಅವರೊಬ್ಬ ಸಜ್ಜನ ರಾಜಕಾರಣಿ. ತುಮಕೂರು ನಗರ ಕ್ಷೇತ್ರಕ್ಕೆ ಸಂಬಂಧಿಸಿದ ಅವ್ರು ಯಾವುದೇ ರೀತಿಯ ಒಂದು ಅವ್ರು ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾ ಇರಲ್ಲ, ಯಾವುದೇ ರೀತಿಯ ಒಂದು ತೊಂದರೆ ಕೂಡ ಕೊಟ್ಟಿಲ್ಲ ಅವರು. ಹಾಗಾಗಿ ಒಳ್ಳೆ ರಾಜಕಾರಣಿ ಅವರು. ಹಾಗೆ ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಅವ್ರು ಮುಂದೆ ರಾಜಕೀಯದಲ್ಲಿ ಮುಂದುವರಿಬೇಕು, ನಮ್ ಜೊತೆಗಿರ್ಬೇಕಾದ್ರೆ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ಹೈಕಮಾಂಡ್ ಏನಿದೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅವಕಾಶ ಅಂತೂ ಕೊಟ್ಟೇ ಕೊಡ್ತದೆ, ಒಂದು ಸೂಕ್ತವಾದ ಸ್ಥಾನಮಾನ ಅಂತೂ ಕೊಟ್ಟೇ ಕೊಡ್ತದೆ. ಯಾಕಂದ್ರೆ ಸಿಟ್ಟಿಂಗ್ ಎಂಪಿ ಇರೋದ್ರಿಂದ, ಹಾಲಿ ಸಂಸದರಿಂದ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟೇ ಕೊಡ್ತಾರೆ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಎಸ್ ರಫೀಕ್ ಅಹಮದ್ ಅವರೇ, ಥ್ಯಾಂಕ್ ಯು ತಮ್ಮ ಪ್ರತಿಕ್ರಿಯೆಗಾಗಿ.